ನನ್ನ ತಂಗಿ ಇಂಜಿನಿಯರಿಂಗ್ ಪರೀಕ್ಷೆ ಮುಗಿಸಿ ಒಳ್ಳೆ ಗೋಲ್ಡ್ ಮೆಡಲ್ ಪಡೆದಳು. ಮೇಲಾಗಿ ಈ ಊರಿಗೆ ಒಳ್ಳೆ ಕೀರ್ತಿ ತಂದುಕೊಟ್ಟಳು. ತಂದೆ ತಾಯಿ ಆಸೆಯಂತೆ ಅವಳಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಿಕೊಟ್ಟು ಬಿಟ್ರೆ ತಲೆ ಮೇಲೆ ಭಾರ ಕಡಿಮೆ ಆಗ್ತಂತ ಯೋಚನೆ ಮಾಡ್ತಾ ಇದ್ದೆ. ಹೌದು ನೋಡ್ರಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಈ ವಿಷಯದ ಬಗ್ಗೆ ನಾನು ನಿಮಗೆ ಕೇಳ್ಬೇಕಂತ ಮಾಡಿದ್ದೆ, ಅಷ್ಟ್ರಾಗ ನೀವೇ ಹೇಳ್ಬಿಟ್ರಿ. ಆದಷ್ಟು ಬೇಗ ನಮ್ಮ ವಸುಂಧರಳ ಮದುವೆ ಮಾಡಿ ಮುಗಿಸ್ಬಿಡೋಣ ರೀ. ಅಣ್ಣ ಅದಕ್ಕೆ ನನಗೆ ಈ ಸದ್ವೆ ಮದ್ವೆ ಬೇಡ. ಯಾಕಮ್ಮ, ಏನಾಯ್ತು? ಏನಿಲ್ಲಣ್ಣ, ಈ ತಾನೇ ಇಂಜಿನಿಯರ್ ಮುಗ್ದಿದೆ, ಒಂದು ಒಳ್ಳೆ ಕೆಲಸ ನೋಡಿ ಕೈ ತುಂಬ ಹಣ ಸಂಪಾದನೆ ಮಾಡಿ ಆಮೇಲೆ ಮದ್ವೆ ಬಗ್ಗೆ ಎಲ್ಲ ವಿಚಾರ ಮಾಡಿದ್ರಾಯ್ತಣ್ಣ. ಅಲ್ಲಮ್ಮ, ಹೆಣ್ಣು ಮಗಳು ವಿದ್ಯಾವಂತಳಾದ ಮೇಲೆ ಎಂತ ನೌಕರಿ ಹಿಡಿತನ್ನೋದು ಬಹಳ ಮುಖ್ಯ ಆಗಲ್ಲಮ್ಮ. ಮದುವೆಯಾಗಿ ಎಂತ ಮನೆ ಸೇರ್ತನ್ನೋದು ಬಹಳ ಮುಖ್ಯ ಆಗುತ್ತಮ್ಮ. ಅಣ್ಣ, ತಂದೆ ಸಂಪನ್ನಲ್ಲಿ ಊಟ ಮಾಡಿದ್ರೆ ಹಳಿಸಿದ ಅನ್ನ ತಿಂದಂತೆ, ಮತ್ತೊಬ್ಬರ ಹತ್ರ ಸಾಲ ಮಾಡಿ ತಿಂದ ಅನ್ನ ಎಂಜಲ್ ಅನ್ನ ತಿಂದಂತೆ, ನಿನ್ನ ದುಡಿಮೇಲೆ ನೀನು ತಿಂದ ಅನ್ನ ಪೃಷ್ಠ ಅನ್ನ ಭೋಜನ ಸವಿದಂತೆ ಅಂತ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜರು ಹೇಳಿಲ್ಲ ಅಣ್ಣ. ಕಾಯಕ ಅನ್ನೋದು ಕೇವಲ ಗಂಡಸರಿಗೆ ಮಾತ್ರ ಮೀಸಲಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿಗೆ ಸಾರಿ ಸಾರಿ ಹೇಳಿದಾರಣ್ಣ. ನೋಡುವ ವಸುಂಧರ, ನಿನ್ನ ವಯಸ್ಸಿನಾಗ ಎಲ್ಲಾರು ಹಿಂಗ ಹೇಳ್ತಾರ, ಆದ್ರ ಹೆಣ್ಣಿಗೆ ಸ್ವಾಭಿಮಾನ ಎಷ್ಟು ಮುಖ್ಯನೋ ಆಶ್ರಯ ಕೂಡ ಅಷ್ಟೇ ಮುಖ್ಯ. ಅಥವಾ ನಿನ್ನ ಇಷ್ಟದಂಗ ಆಗ್ಲಿ, ಮದುವೆ ಬೇಕಾರ ನಿನ್ನ ಇಷ್ಟದಂಗ ಮಾಡ್ಕೊಳ್ವಂತಿ. ಸದ್ಯ ಎಂಗೇಜ್ಮೆಂಟ್ ಆದ್ರೂ ಮಾಡ್ಕೋಬಹುದಲ್ಲ ಕಸ. ಅಲ್ಲ ಪದ್ಮ, ಒಮ್ಮಿಂದೊಮ್ಮೆಲೆ ಎಂಗೇಜ್ಮೆಂಟ್ ಅಂದ್ರೆ ಹೇಗೆ? ಇನ್ನೂ ವರ ಹುಡುಕಾಡಬೇಕು, ವರಕ್ಕೆ ಕನ್ಯಾ ಪಸಂದ್ ಆಗ್ಬೇಕು, ಮೇಲಾಗಿ ಮದುವೆ ಆದ್ರೂ ಇಬ್ರು ಒಪ್ಪಿಗೆ ಪಡಿಬೇಕು, ಆಮೇಲೆ ಎಂಗೇಜ್ಮೆಂಟ್ ಮತ್ತೊಂದು ಮಾಡಿದ್ರೆ ಆಯ್ತು. ಕಷ್ಟ ಪಡಕತ್ರಿ ನೀವು. ನಮ್ಮ ವಸುಂಧರಳ ಮದುವೆ ಆಗೋ ಹುಡುಗನ್ಗ ಈಗಾಗ್ಲೇ ಫೋನ್ ಮಾಡಿ ಹೇಳಿ ನಿಮ್ಮ ಮನೆಗೆ ಬಾ ಅಂತ. ಅಲ್ಲ, ನನ್ನ ತಂಗಿಯನ್ನು ಕೈ ಹಿಡಿಯುವಂತ ಅದೃಷ್ಟವಂತವರ ಯಾರೇ? ಮತ್ಯಾರು ತರ್ತೀರಿ? ನನ್ನ ತಮ್ಮ ಮೃತ್ಯುಂಜಯ. ನಿನ್ ತಮ್ಮ ಮೃತ್ಯುಂಜಯನ? ನನ್ನ ತಮ್ಮಗ ವಸುಂಧನ ತಗೋಬೇಕು ಅಂತ ನಾನು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟೆ. ತೀರ್ಮಾನಿಸಿದೀಯಾ? ಯಾರಿಗೆ ತೀರ್ಮಾನಿಸಿದೀಯಾ? ನನ್ನ ಮಾತು ಕೇಳಿದೀಯಾ ಅಥವಾ ಮದುವೆ ಆಗಲು ಒಪ್ಪಿಗೆ ಪಡೆದಿದೀಯಾ? ನೀನು ಒಬ್ಬಳೇ ತೀರ್ಮಾನಿಸಿದೀಯಾ? ನೋಡು ಪದ್ಮ, ನಿನ್ನ ತಮ್ಮ ಹೆತ್ತವರದ್ದು ಇಡೀ ಊರಿಗೆ ಗೊತ್ತು. ಪಂಟರೊಂದಿಗೆ ಕೂಡಿ ಗುಂಡಾಗಿರಬಾರ್ದು, ಉಡಾಳನಿಗೆ ಗಿಣಿಯಾಗಿ ಸಾಕಿರು ನನ್ನ ತಂಗಿರು ಕೊಡದ. ಬೇಡ ಪದ್ಮ, ಈ ಮದುವೆ ವಿಚಾರ ಇಲ್ಲೇ ಬಿಟ್ಟು ಬಿಡು. ಗಿಡಗನ ಕೈಯ ಗುದ್ದಿ ಮರಿ ಕೊಡುದು ಬೇಡ. ಈ ಮದುವೆ ವಿಚಾರ ಬಿಟ್ಟು ಬಿಡು. ಹೌದು, ಇದೊಂದು ವಿಷಯದಲ್ಲಿ ನನ್ನ ಮತ್ತೈಸ್ಬೇಡಿ. ನನ್ನ ಮದುವೆ ಯಾರ ಜೊತೆ ಆಗಬೇಕು ಅನ್ನೋದನ್ನ ನನ್ನ ಸ್ವತಂತ್ರಕ್ಕೆ ಬಿಟ್ಬಿಡಮ್ಮ. ನನ್ನ ಕೈ ನನ್ನ ಕೈಯಾನು ಕೂಳು ತಿಂದ ಬೆಳೆದ ನೀನು ನನಗೆ ವಿರುದ್ಧವಾಗಿ ಮಾತಾಡ್ತೀಯ. ಇದೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಸುಮ್ಮನೆ ನಾ ಹೇಳ್ದಾಗ ಕೇಳ್ಕೊಂಡು ಕಣ್ಣು ಮುಚ್ಕೊಂಡು ನನ್ನ ತಮ್ಮನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿ ಬೇಷಾತು. ಇಲ್ಲ ಅಕ್ಕಮ್ಮ, ನಾನ್ ಬಂದ್ಬಿಟ್ಟೆ. ಅವಳಿಗೆ ನೀನು ತಿಳಿಸಿ ಹೇಳಬೇಡ ಅಕ್ಕಮ್ಮ, ನಾನು ಹೇಳ್ತೇನೆ. ಏ ಬಸ್, ಮದುವೆ ಆಗಿ ಗಂಡನ ಮನೆಗೆ ಹೋಗೋಳು ಹೆಂಗಿರ್ಬೇಕು ಗೊತ್ತ? ಕೊಟ್ಟ ಮನೆಗೆ ಕೀರ್ತಿ ಕಳಸವಾಗಿರ್ಬೇಕು, ಬೆಟ್ಟ ಹೋದ ಮನೆಗೆ ಮರೆಯದ ಮಾಣಿಕ್ಯದಂತಿರ್ಬೇಕು, ಗಂಡನಿಗೆ ತಕ್ಕ ಗರ್ರತಿಯಾಗಿರ್ಬೇಕು. ಊರಾಗಿರ್ತಾರಲ್ಲ ಪುಂಡ ಪ್ರಚಂಡರು ಅಂತ, ಅವರ ಪಾಲಿಗೆ ರಣಚಂಡಿಯಾಗಿರ್ಬೇಕ. ಅದೇ ಪುಂಡ ಪ್ರಚಂಡರ ಗಂಡ ಮೃತ್ಯುವನ್ನೇ ಗೆದ್ದ ಈ ಮೃತ್ಯುಂಜಯ ತಾಳಿ ಕಟ್ತಾನಂದ್ರ ಕೊರೆ ಕೊರೆ ತಲೆ ತಗ್ಗಿ ತಾಳಿ ಕಟ್ಟಿಸ್ಕೊಬ್ಬ. ಮಾಮಾಶ್ರೀ ಕೂಲ್, ಮಾಮಾಶ್ರೀ ಕೂಲ್, ಚಿಲ್ಡಾಗಿರ್ಬೇಕು. ಇದು ಆರಂಭ ಅಷ್ಟೇ, ಅಭಿ ಪಿಕ್ಚರ್ ಬಾಕಿ ಹೈ. ದ್ಯಾಟ್ ಈಸ್ ಹೋ. ಬಸ್ಸು, ಹಾಗಲಕಾಯಿಯಲ್ಲಿ ಕಹಿ ಇದೆಯಾ ಅಂತ ಅದನ್ನ ಯಾರಾದ್ರೂ ತಿನ್ನದೆ ಹಾಗೆ ಬಿಡ್ತಾರ? ಆಕಾಶದಲ್ಲಿರೋ ನಕ್ಷತ್ರ ಭೂಮಿಗೆ ಉರುಳುತ್ತೆ ಅಂತ ಗೊತ್ತಿರುತ್ತೆ, ಅದು ಯಾವಾಗ್ಲಾದ್ರೂ ಮಿಣಗೋದನ್ನ ಬಿಟ್ಟಿತ್ತ. ಸುಮ್ಮನೆ ಕಾಣ್ದಿರೋ ಕೈಲಾಸದ ಬೆನ್ನತ್ತಿ ಸಮಯ ವ್ಯರ್ಥ ಮಾಡಬೇಡ. ತೆಗೆದುಕೋ ಫಲಪುಷ್ಪ. ನೋಡು, ನನ್ನ ಮನಸ್ಸು ದೇಹ ನಾನು ಕಂಡ ಕನಸುಗಾರಿನ ಮಾತ್ರ ಮೀಸಲಾಗಿದೆ. ನಿನ್ನ ಹಾಗೆ ಬಣ್ಣ ಬದಲಿಸೋ ಭಂಡರಿಗಲ್ಲ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ತಾಟು ಬೀಜ
ಆಲಿಸಿದರೆ ಅದಕ್ಕೆ ಬಲು ಕೋಪ ಬರುವುದು. ಕೋಪ ಬಂದರೆ ಕೈಯ ಮುರಿದು ಬಿಡುವುದು. ನನ್ನ ಕಣ್ಣೆದುರಿಗೆ ನನ್ನ ತಮ್ಮಗ ಭಂಡ ಅಂತ ಹೊಳ್ತೀನ? ಏ ಕೈಯಾಳಿ, ನಿನಗೆ ತೊಳೆದು ಬಳದು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿಸಿದ್ದು ಮಂದಿ ಮನಿ ಪಾಲಾಗ್ಲಿ ಅಂತಲ್ಲಲೇ, ನನ್ನ ಮನಿ ಉದ್ಧಾರ ಆಗ್ಲಿ ಅಂತ. ನೀ ದುಡ್ಡು ತಂದ ಹಣದಿಂದ ನನ್ನ ಮನಿ ಬಂಗಾರ ಆಕ್ಯತೆ ಅಂತ ನಿನ್ನ ಓದಿಸಿದ್ನೇ ವಿನಃ ಬೇರೆ ಯಾವುದಕ್ಕೂ ಅಲ್ಲ. ಇಲ್ಲಲೇ, ನನ್ನ ತವ್ರನವ್ರು ಶುಭ ಕಾರ್ಯಕ್ಕೆ ಅಂತ ತಂದಿರೋ ತಾಮ್ರ ತಟ್ಟೆನ ನನ್ನ ಕಣ್ಣೆದ್ರಾಗ ಬಿಸಾಕ್ತೇನ? ಏನೇ ಪದ್ಮ ಇದೆಲ್ಲ? ಏನೋ ಅರಿಯದ ಮಳ್ಳ ಹುಡುಗಿದಾಳ. ಅಷ್ಟಕ್ಕೂ ಇಷ್ಟು ದೊಡ್ಡದು ಮಾಡೋದು ಬೇಡ. ಅವಳ ವಿರುದ್ಧವಾಗಿ ಯಾವ ಮದುವೆ ನಿರ್ಧಾರ ಮಾಡಿ ಕೈಗೊಳ್ಳೋದು ಬೇಡ ಕಣೆ. ನೀನು ತಮ್ಮ ಹೇಳ್ತೀರಿ, ಈ ಮದುವೆ ವಿಚಾರ ಎಲ್ಲಿ ಬಿಟ್ಟುಬಿಡು. ಕೂಲ್ ಮಾಮಶ್ರೀ, ಚಿಲ್ಡ್ ಆಗಿರ್ಬೇಕು. ನಮ್ಮ ಅಕ್ಕನ್ನ ಕೇಳಕ ನಮ್ಮ ಮಣಿತನ ಬಂದಿದ್ದಲ್ಲ, ಅವಾಗ ನಿನ್ನ ಹತ್ರ ಏನಿತ್ತು? ಬರೀ ಶೂನ್ಯ. ನಮ್ಮಕ್ಕ ಈ ಮನಿಗೆ ಕಾಲಿಟ್ಟ ಮೇಲೆ ನೀನು ಉದ್ಧಾರ ಆಗಿದ್ದು, ಈ ಮಣಿತನೂ ಉದ್ಧಾರ ಆಗಿದ್ದು. ಮಾಮಸ್ರೆ, ನಮ್ದು ಏನ ಇದ್ರು ಈ ಕುಮಾರ ಪಚ್ಚಿಸ್ತು ಕೂಡ. ನೀವ ಈಕಿನ ಕೊಟ್ಟು ನನಗೆ ಮದುವೆ ಮಾಡಿ ಕೊಟ್ರಿ, ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನಾನಿಕ್ಕಿನ ಮದುವೆ ಆಗುವುದಂತೂ ಫಿಕ್ಸ್. ಈ ಮದುವೆಗೆ ಅವನಾದ್ರೂ ಅಡ್ಡಿಯಾಗಿದ್ದೆ ಆದ್ರೆ ಅವನು ಎದೆ ಸೀಳಿ ಆದ್ರೂ ಇಲ್ಲ ಹೊತ್ಕೊಂಡೋಗಿ ಮದುವೆ ಆಗ್ಬೇಕಾಗತ್ತ. ಎಚ್ಚರ. ಮದುವೆ ಆಗ್ತೀಯಾ? ನೀನು ಮಾಡ್ತಿರೋ ಕೆಟ್ಟ ಕೆಲಸನ ಕಣ್ಣಾರೆ ಕಂಡು ನಿನ್ನನ್ನು ಮದುವೆ ಆಗು ನನಗೇನು ತಲೆ ಕೆಟ್ಟಿಲ್ಲ. ಆ ರೀತಿ ನೀನು ನನ್ನ ತಲೆಲಿಟ್ಟುಕೊಂಡಿದ್ರೆ ಅದು ನಿನ್ನ ಭ್ರಮೆ. ನನ್ನಂತ ಎಷ್ಟು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ ಪಾಪಿ ನೀನು. ನೋಡು, ನೀನನ್ನ ಜೀವತ್ತು ಸುಟ್ರು ಪರವಾಗಿಲ್ಲ, ನಾನು ಮಾತ್ರ ಎಂದಿಗೂ ಮದುವೆ ಆಗೋದಿಲ್ಲ. ವಯ್ಯಾರದ ಹೆಣ್ಣ ಹೆಂಗ ನಿಷ್ಠುರವಾಗಿ ಮಾತಾಡಿದ್ರೆ ನಿನ್ನ ಬಿಟ್ಟು ಬಿಡ್ತೀನಿ ಅಂತ ತಿಳಿದಿಯೇನು? ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನನ್ನ ತಂದೆ ತಾಯಿಗೆ ನಾನು ಮಾತು ಕೊಟ್ಟೀನಿ, ಈ ಜನ್ಮದಾಗ ನಿನ್ನ ಮದುವೆ ಅಂತಾದ್ರ ಅದು ನನ್ನ ತಮ್ಮನ ಜೊತೆ ನಾಬೇಕು. ಅದಕ್ಕೆ ನೀನು ನನ್ನ ಅತ್ತಿಗೆಲ್ಲಮ್ಮ, ನನ್ನ ಹೆತ್ತ ತಾಯಿ ಅಂತ ತಿಳಿದಿದ್ದೀನಿ. ನಿನ್ನ ಕೈ ಮುಗಿದು ನಿನ್ನ ಕಾಲಿ ಬಿದ್ದು ಬೇಡ್ಕೊತೀನಮ್ಮ. ಇಷ್ಟ ಇಲ್ಲದ ಮದ್ವೆ ಮಾಡಿ ನನ್ನ ಹಾಳ್ಬಾಗ ನುಗ್ಬೇಡಮ್ಮ. ನಿನ್ನ ಕಾಲಿ ಬಿದ್ದು ಪಪ್ಪ, ನನ್ನ ಕಣ್ಣೆದುರಿ ಅವಳಿಗೆ ಈ ರೀತಿ ಶಿಕ್ಷೆ ಕೊಡಬೇಡ ಕಣೆ. ನಾನು ಅವಳಿಗೆ ತಿಳಿಸಿ ಬುದ್ಧಿ ಹೇಳ್ತೀನಿ. ನೋಡು ಬಾಬಾಚಂದ್ರ, ದಯವಿಟ್ಟು ನಿನ್ನ ಅತ್ತಿಗೆ ಯಾಕೆ ಹೇಳ್ತಾಳೆ ಕೇಳಮ್ಮ. ಮಾಮಶ್ರೀ, ಕತ್ತೆಗಲತ್ತೆ ಪೆಟ್ಟು ಬಿದ್ದಾಗ್ಲೇನೆ ಅದ ಮಾಲೀಕನ ಮಾತು ಕೇಳೋದು. ಎಂಥವ್ರಿಗೆ ಈ ರೀತಿ ಒದೆ ಬಿದ್ದಾಗ್ಲೇನೆ ಅವ್ರು ನಮ್ಮಂಥವ್ರ ಮಾತು ಕೇಳೋದು. ಮಾಮಶ್ರೀ, ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿ ಮುಂದೆ ಹೇಳ್ತಿದ್ದೆಲ್ಲ, ಮೃತ್ಯುಂಜಯಾಣಿ ನನ್ನ ಮನೆ ಅಳಿಯ, ಮೃತ್ಯುಂಜಯಾಣಿ ನನ್ನ ಮನೆ ಅಳಿಯ ಅಂತ. ಅದು ಇನ್ನ ನನ್ನ ತಲೆಯಾಗ ಭೂ ಅನ್ನಕತ್ತೈತು. ಮಾಮಶ್ರೀ, ಇವಳು ಹೂ ಒಂದು ಒಪ್ಕೊಂಡು ನನ್ನ ಮದುವೆ ಆದ್ರೆ ಒಳ್ಳೇದು, ಇಲ್ವಾದ್ರೆ ಇವಳ ರುಂಡ ಕಡ್ದು ಬರೀ ಮುಂಟಕ್ಕೆ ತಾಳಿ ಕಟ್ಟಬೇಕಾಗತ್ತ. ಎಚ್ಚರ. ಬೇಡ ಮೃತ್ಯುಂಜಯ, ಅವಳ ಜೀವಕ್ಕೇನು ಮಾಡಬೇಡ. ನಾನು ಅವಳಿಗೆ ತಿಳಿಸಿ ಬುದ್ಧಿ ಹೇಳ್ತೀನಿ. ನೋಡು ಬಾಬಾಚಂದ್ರ, ನೀನಾದ್ರೂ ನಿನ್ನ ಅತ್ತಿಗೆ ಯಾಕೆ ಹೇಳ್ತಾಳ ಕೇಳು. ಅಣ್ಣ, ನೀನು ಈ ರೀತಿ ಹೇಳಿದ್ರೆ ನಾನು ಯಾರ ಮುಂದೆ ಸೆರೆಗೊಂಡು ಬೇಡಿಕೊಳ್ಳೋಣ. ನಾನೇನಾದ್ರೂ ಈ ಪಾಪಿನ ಮದುವೆ ಆದ್ರೆ ರೆಕ್ಕೆಯಲ್ಲಿ ಶಕ್ತಿ ಕುಂದಿದ ಹಕ್ಕಿಯಂತೆ ಕೂಳನ ಕೈನ ಕೋಲು ಜಾರದಂತಾಗತ್ತಣ ಈರಿನ ತಂಗಿ ಜೀವನ. ಬೇಡಣ, ಬೇಡ. ಏನು ತಿನ್ನ ನಾಯಿಯ ಕೊಳ್ಳಿಗೆ ಲಿಂಗ ಕಟ್ಟಿದಂತಾಗುತ್ತಣ, ಲಿಂಗ ಕಟ್ಟಿದಂತಾಗುತ್ತ. ಏನಂದೆ
ಇಂಡೈರೆಕ್ಟ್ ಆಗಿ ನನಗ ನಾಯಿ ಅಂತೀಯ? ಹೊಡೆದು ಸಾಯಿಸ್ಬೇಕು. ಇದೊಂದು ಬಾಕಿ ಉಳಿದಿತ್ತು ನನಗ ಆತಲವಾ. ಈಗ ಹಾಲು ಕುಡ್ದಷ್ಟು ಸಮಾಧಾನ ಆಗಿರ್ಬೇಕು ನಿನಗ ಹಾಲು ಹಾಕಿ ಬೆಳೆಸಿದ್ದು ಹಾವಿಗೆ ಹಾಲು ಎರ್ದಂಗಾತು. ಮನಿಗೆ ಹೆಣ್ಣು ಕೇಳಕ ಬಂದವ್ರ ಮೇಲೆ ಕೈ ಮಾಡಕತ್ತಿರಲ್ಲ, ನಾಚಿಗೆ ಆಗಬೇಕ. ಅಣ್ಣ ಅನ್ಸ್ಕೊಂಡ್ರೋ ನಿಮ್ಮ ಚರ್ಮಕ್ಕ. ಉಸಿರು ಒಳ್ಳಿಂಗಿರೋ ನಿಮ್ಮ ತಂಗಿ ಮೇಲೆ ಇದ್ದಷ್ಟು ಪ್ರೀತಿ ಬಂದ ಒಳಗ ಸ್ವತಃ ನಿಮ್ಮ ಹೆಣ್ಣು ಮ್ಯಾಗ ನಿಮಗಿಲ್ಲಲ್ರಿ. ತಿಳಿದೈತ್ರಿ? ನನ್ನ ಪಕ್ಕಾ ತಿಳಿದೈತಿ. ಒಂದಲ್ಲ ಒಂದು ದಿನ ನಿಮ್ಮ ತಂಗಿಗೋಸ್ಕರ ನನ್ನ ನಡು ಹಾದಿಯಾಗಿ ನಿಲ್ಲಿಸ್ತೀರಿ ಅಂತ ನನ್ನ ಪಕ್ಕಾ ತಿಳಿದೈತಿ. ಎಷ್ಟೇ ಆದ್ರೂ ತ್ಯಾಗ ಜೀವಿ ಅಣ್ಣಲ್ಲ ನೀವು. ಪದ್ಮ ಈ ರೀತಿ ಯಾಕೆ ಮಾತಾಡ್ತಾ ಇದೀಯೇ? ನೋಡು, ಕಣ್ಣಲ್ಲಿದ್ದ ಕಸವನ್ನು ತೆಗೆದು ಹಾಕಬಹುದು, ಆಡಿದ ಮಾತುಗಳನ್ನು ಮರೆಯಬಹುದು, ಮನುಷ್ಯನ ವೇದನೆಗಳನ್ನು ಅರಿಯದೆ ಇರಬಹುದು. ನನ್ನ ಜೊತೆ 12 ವರ್ಷ ಸಂಸಾರ ಸಾತ್ವಿಕನೇ ನೀನು. ನಿನ್ನನ್ನು ಮರೆಯಕ್ಕೆ ಆಗ್ತೈತ್ಯಾ? ನನ್ನ ತಂಗಿ ನೀನು ನನಗೆ 2 ಕಣ್ಣುಗಳಿದ್ದಾಗೆ. ಯಾವ ಒಂದು ಕಣ್ಣಿಗೆ ನೋವಾದ್ರೂ ಇನ್ನೊಂದು ಕಣ್ಣು ತಡ್ಕೊಳ್ಳೋದೇನೆ. ನೋಡು, ನನಗೆ ಒಂದೇ ಅವಕಾಶ ಮಾಡಿಕೊಡು. ನನ್ನ ತಂಗಿಗೆ ನಾನು ತಿಳಿಸಿ ಬುದ್ಧಿ ಹೇಳ್ತೀನಿ ಅವಳಿಗೆ. ಏನಂದೆ ಮಾಮಾಶ್ರೀ? ಒಂದೇ ಒಂದಿನ ಅವಕಾಶ ಮಾಡಿಕೊಟ್ರೆ ಈಕಿ ಬದಲಾಗಿ ಬಿಡ್ತಾಳ, ನೀ ಬದಲು ಮಾಡಿಬಿಡ್ತಿ. ಏನು ತೆರಕನ ಕನಸು ಕಾಣಕತ್ತಿ ಏನೋ ಮಾಮಾಶ್ರೀ? ನನ್ನ ಮನಸ್ಸಿನಲ್ಲಿ ಅರಳಿರುವ ಮೊಗ್ಗನ್ನ ಕ್ಷಣಾರ್ಧದಲ್ಲಿ ಕೆತ್ತೆಸ್ತವಳು. ಇವಳು ಬದಲಾಗುವುದಂದ್ರೆ ಏನು, ನೀನು ಬದಲು ಮಾಡುವುದಂದ್ರೆ ಏನು? ಮಾಮಾಶ್ರೀ, ನಾಳೆ ಕಾಲೇಜ್ಗಂತ ಹೋದಾಗ ಯಾವನ್ ಜೋಡಾರ ಓಡೋಗಿ ಬಿಟ್ರೆ ನಿತ್ತ ಶಂಕ ಊದ್ಬೇಕ. ಮಾಮಾಶ್ರೀ ಚೀಡಾಗಿರ್ಬೇಕ. ಅತಿಯಾದ ರೂಪ ಸೌಂದರ್ಯ ಸೀತಾದೇವಿನ ಬಿಟ್ಟಿಲ್ಲ, ವನವಾಸ ಕಾಯಕ್ ಬಿಡ್ತ. ಅತಿಯಾದ ಕೋಪ ರಾವಣನ ಸಂಹಾರಕ್ಕ ಎಡೆಯಾಯ್ತು. ಅತಿಯಾದ ದಾನ ಧರ್ಮ ಸತ್ಯ ಹರಿಶ್ಚಂದ್ರನ ಸೊಡಗಾಡ ಕಾಯಕ್ ಬಿಡ್ತ. ಅಂತವ್ರ ಕತಿ ಕೇಳ್ಕೊತ ಬೆಳೆದವು ಮಾಮಾಶ್ರೀ. ನಾನು ಯಾರನ್ನೂ ನಂಬು ಜಮಾನದವನ ಅಲ್ಲ. ನೋಡು ಮೃತಜಯ, ಈ ಹೃದಯ ಎಂಬುದು ಮನುಷ್ಯರಿಗೆ ಯೋಗ್ಯವಾದ ಕೃಷಿಯ ಭೂಮಿ. ಇದರಲ್ಲಿ ಪ್ರೀತಿ, ಪ್ರೇಮ, ದ್ವೇಷ, ಅಹಂಕಾರ ಏನ್ ಬೇಕಾದ್ರೂ ಬಿತ್ತಿ ಬೆಳಿಬಹುದು. ಅಂದ್ರೆ ಯಾವ ಬೀಜನ್ನು ಬಿತ್ತಿ ಬೆಳಿಬೇಕನ್ನೋದು ಬಹಳ ಮುಖ್ಯ ಕಣೋ, ಬಹಳ ಮುಖ್ಯ. ಮಾಮಾಶ್ರೀ, ನೀನ್ ಇನ್ನು ಯಾವ ಕಾಲದಾಗದಿಯೋ? ಇದು ಸಿಂಧೂರು ನಾಗರಿಕತೆಯ ಕಾಲ ಅಲ್ಲ ಮಾಮಾಶ್ರೀ. ಬುದ್ಧ, ಬಸವ, ಅಂಬೇಡ್ಕರ್ ಅವ್ರ ಕಾಲ ಅಂತರೂ ಮಾತಲ್ಲ ಅಲ್ಲ. ಇದು ಕಲಿಯುಗ. ತಲೆ ಹಿಡಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಮಾಮಾಶ್ರೀ, ಕಾಲಕ್ಕೆ ತಕ್ಕಂಗ ಪ್ರಕೃತಿನ ಬದಲಾಗುತ್ತಂತ. ಪ್ರಕೃತಿಗೆ ಹೋಲ್ಸೋ ಹೆಣ್ಣು ಬದಲಾಗಲ್ವ ಮಾಮಾಶ್ರೀ? ಇದು ಕಲಿಯುಗ. ಎಲ್ಲರೂ ಬಾಂಬ್ ತಯಾರು ಮಾಡಿಟ್ಕೊಂಡಾರ. ಯಾವಾಗ ಯಾರು ನಮ್ಮ ಮೇಲೆ ಬಾಂಬ್ ಹಾಕ್ತಾರ, ಯಾವಾಗ ಶಿವಹರ ಆತ ನಾವು ಮ್ಯಾಲ ಹೊಕ್ಕಿವ್ ನಮಗ ಗೊತ್ತಿಲ್ಲ. ಅಂದಾದ್ರಾಗ ವೇದ ವಾಕ್ಯ ಹೇಳಕತ್ತಾನ. ಅಕ್ಕಮ್ಮ, ಇದಕ್ಕೊಂದು ತೀರ್ಮಾನ ನೀನ ತಗೋಬೇಕ, ಈಗ ತಗೋಬೇಕ. ಈಗಿಂದ ಈಗ ಹೆಂಗ್ ತಗೋತಿ, ಏನು ತಗೋತಿ ನನಗೆ ಗೊತ್ತಿಲ್ಲ. ಕರೆಕ್ಟಾಗಿ ಹೇಳ್ದಿ ತಮ್ಮ. ಯಾವ ಹುತ್ತದಾಗ ಯಾವ ಹಾವಿರುತ್ತೋ ಯಾರಿಗೆ ಗೊತ್ತು? ನೋಡಿ ಪದ್ಮ, ನೀನು ದಮ್ಮ ಹೇಳ್ತೀನಿ, ಈ ರೀತಿ ಮಾತಾಡ್ಬೇಡ ಕಡೆ. ನೋಡಮ್ಮ, ನೀನಾದ್ರೂ ಅವಳು ಹೇಗೆ ಹೇಳ್ತಾಳ ಕೇಳು. ಅಣ್ಣ, ನೀನೇ ಹೇಳ್ತಿದ್ದಿಲ್ಲಣ್ಣ, ಪ್ರತಿಯೊಂದು ಹೆಣ್ಣಿಗೂ ಮದುವೆ ಅನ್ನೋದು ಅತ್ಯಮೂಲ್ಯವಾದ ಸೌಭಾಗ್ಯ ಅಂತ. ಸಪ್ತಪದಿ ಎಂದರೆ ವಧು ವರರು ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆಗಳನ್ನು ಒಟ್ಟಿಗೆ ಇಡುತ್ತಾರೆ. ಮಾಂಗಲ್ಯ ಸೂತ್ರವೆಂದರೆ ವರನು ವಧುವಿಗೆ ಕೊಳ್ಳಿಗೆ ಕಟ್ಟು ಕರಿಮಣಿ ಹಾರ. ಇದು ವಧುವಿಗೆ ಶಾಶ್ವತವಾದ ಸಂಕೇತ ಬಂಧನವಾಗಿ ಇರುತ್ತೆ. ಇಂಥ ಅಮೂಲ್ಯವಾದ ಹಿಂದೂ ಸಂಸ್ಕೃತಿನ ಮರೆತು ಮೆರೆಯುವ ಇಂಥ ಧರ್ಮದ್ರೋಹಿನ ಮದುವೆ ಆಗೋದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳದ ಮೇಲಣ್ಣ, ಆತ್ಮಹತ್ಯೆ ಹೌದೇನ ಸಂಸ್ಕಾರವಂತ ಮೆಟಕಲಾಡಿ. ಈ ಪದ್ಮಾವತಿ ಕೂಳು ಕುದಿಸಿ ಸಾಕಿದ ನಾಯಿಗೆ ಇಷ್ಟು ಸೊಕ್ಕಿರಬೇಕಾದ್ರ ಇನ್ನು ನನಗೆಷ್ಟಿರಬೇಕ? ಸ್ವಾಭಿಮಾನ.
ನೀನ್ ಯಾವಾಗ ನನ್ನ ಮಾತಿಗೆ ಎದುರಾಡಿ ಎಂದ ಮ್ಯಾಗ ನೀ ನನ್ನ ಪಾಲಿಗಿದ್ರು ಒಂದ ಸತ್ರು ಒಂದ. ನೋಡ್ರಿ, ಇವತ್ತು ಈ ಮನೆಯಾಗ ಈಕೆ ಇರ್ಬೇಕ ಇಲ್ಲ ನಾನಿರ್ಬೇಕ. ಇವತ್ತ್ಯಾಡ್ರಾಗ ಒಂದು ತೀರ್ಮಾನ ಆಗಬೇಕ. ಅದಕ್ಕೆ ನಿನ್ನ ಕೈ ಮುಗಿದು ಬೇಡ್ಕೊಂತ ಇದ್ದೀನಮ್ಮ, ಇಷ್ಟೆಲ್ಲ ಮದುವೆ ಮಾಡಬೇಡ ತಾಯಿ. ತಾಯಿ ಮಾಡೋದಿಲ್ಲ ಮಾಡಿ ಯಾವ ಬಾಯಿಂದ ಬೊಗಳ್ತೀಯ ಏ ನಾಯಿ? ನಿನ್ನಂತ ತಾಟಿಗಿತ್ತಿ ನನ್ನ ಹೊಟ್ಟೆಗೆ ಏನ್ರ ಹುಟ್ಟಿದ್ರ ಕುತ್ತಿಗೆ ಹೆಚ್ಚಿಗೆ ಕೊಂದು ಬಿಡ್ತಿದ್ದೆ. ಏ ತಮ್ಮ, ನಡೆಯ ಹೋಗೋಣ. ಅಣ್ಣ ತಂಗಿನ ಈ ಮನೆಯಾಗ ಹಾಯಾಗಿ ಬಿದ್ದಾಡ್ಲಿ, ನಮಗೇನೈತಿ ಕೆಲಸ. ನಡಿ. ಅದಕ್ಕೆ ನೀನ್ಯಾಕಮ್ಮ ಈ ಮನೆ ಬಿಟ್ಟು ಹೋಗ್ತೀಯಾ? ಈ ಮನೆ ಬಿಟ್ಟು ಹೋಗ್ಬೇಕಾದವಳು ನಾನು. ಈ ಮನೆ ಬೆಳಗಲು ಬಂದ ಪಾಕೆ ಜ್ಯೋತಿಯಮ್ಮ ನೀವು. ಇಂದಲ್ಲ ನಾಳೆ ಈ ಮನೆ ಬಿಟ್ಟು ಹೋಗ್ಬೇಕಾದವಳು ನಾನು. ನಂದೋಗೋದಕ್ಕಿಂತ ನಿಂದೋಗೋದೇ ಉತ್ತಮ. ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಅದಕ್ಕೆ ಮೊದಲ ಕೆಲಸ ಮಾಡು. ಪ್ರಪಂಚದ ಹರಿಯದ ಹುಡುಗಿದಾಳ, ಎಲ್ಲೆಂದು ಮಡಿ ಬಿಟ್ಟು ಹೋಗ್ತಾಳ ಕಡೆ. ಅವಳು ಮಡಿ ಬಿಟ್ಟು ಕಳಿಸ್ಬೇಡ, ನಿನ್ನ ರೀ, ಆಕಿಗೊಂದು ಉಡುಗೊರೆ ಕೊಡೋದೈತಿ, ಕೊಟ್ಟು ಕಳಿಸಿದ್ಮೇಲೆ ಹೇಳ್ತೀನಿ. ಇಷ್ಟ್ಯಾಕೆ ಅವಸರ ಮಾಡಕತ್ತೀರಿ? ಸ್ವಲ್ಪ ತಡ್ರಿ. ಹೋಗ್ಲಿ ಬಿಡ್ರಿ, ಹೋಗ್ತೀನೆಂದವ್ರಿಗೆ ಎಷ್ಟಂತ ಹಿಡಿದು ಕುಂದರ್ಸ್ತೀರಿ. ಹೊರ ಪ್ರಪಂಚ ಏನಂತ ಗೊತ್ತಾದ್ಮ್ಯಾಗ ತಾನ ಬರ್ತಾಳ. ಅಣ್ಣ, ಈ ನಿನ್ನ ತಂಗಿಗೆ ಆಶೀರ್ವಾದ ಮಾಡಣ್ಣ. ಏನಂತ ಆಶೀರ್ವಾದ ಮಾಡ್ಲಮ್ಮ? ಏನಂತ ಆಶೀರ್ವಾದ ಮಾಡ್ಲಿ? ಒಡ ಹುಟ್ಟಿದವಳು ಮಡಿ ಬಿಟ್ಟು ಹೋಗ್ತಾ ಇದ್ರು, ಯಾವುದೋ ಒಂದು ಮಾತಿಗೆ ಕಟ್ಟು ಬಿತ್ತು. ಇനി ನನ್ನ ಅಸಹಾಯಕನಾಗಿರುವನು, ಇനി ನನ್ನ ಪರಿಸ್ಥಿತಿ ಕೈ ಬಗ್ಗೊಮ್ಮೆ ಆಗಿರುವನು. ದಯವಿಟ್ಟು ನನ್ನ ಕ್ಷಮಿಸಿಬಿಡುವ ಸುಂದರ. ಅದಕ್ಕೆ ಆಶೀರ್ವಾದ ಮಾಡಮ್ಮ. ಅಮ್ಮ ತಾಯಿ, ನಾನು ಹುಟ್ಟು ಬೆಳೆದ ನನ್ನ ತವ್ರ ಮನೆಗೆ ಯಾವ ಕುಂದು ಕೊರತೆ ಬಾರದಂತೆ ನೀನೇ ಕಾಪಾಡಬೇಕಮ್ಮ. ನೀನೇ ಕಾಪಾಡಬೇಕು. ಸದಾ ಈ ನನ್ನ ಮನೆ ನಂದು ಗೋಕುಲಾಗೆ ನಗ್ತಾ ಇರಬೇಕು, ನಗ್ತಾ ಇರಬೇಕು ಅಣ್ಣ. ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ, ಬಾಳೆ ನಮ್ಮದಾದರೂ ಭಾಗ್ಯ ನಮ್ಮದ. ನಮ್ಮತನಗೂ ಹಿಂದೆ ಎಷ್ಟೊಂದು ವಿಷವಿತ್ತ, ಸತ್ಯ ಕಣೋ ನಮ್ಮೋರೆ ನಮಗೆ ನಂಜು ಕಣೋ. ಅಣ್ಣ ನಮ್ಮೋನಾದರೂ ಹೋಗಲೇ ಹೋಗ. ಚಿತ್ ಸತ್ಮೂರ್ತಿಗಳ ಚಿತ್ ಮೇಲಾಗಿರುವಾಗ ಎಕ್ಕೋ ಚಿತ್ ಒಂದು ಹೆಣ್ಣಾದ ನೀನು ನನ್ನ ಚಿತ್ತಿಗಡಿಸ್ತಿ ಅಂದ ಮ್ಯಾಲ ಈ ದುನಿಯಾದಾಗ ಎಲ್ಲಿ ಬದುಕ್ತಿ ಅಂತ ನಾನು ನೋಡತನ. ಮುಖದ ಮೇಲೆ ಮೀಸಿ ಹೊತ್ತಿರೋ ಗಂಡಲೇ ನಾನು, ಜಡೆಗ ಮಲ್ಲಿಗೆ ಮುಡಿಯೋ ಹೆಣ್ಣಾದ ನೀನು. ನನಗ ಇದರಕ್ಕಿ ಅಂದ ಮ್ಯಾಲ ಇನ್ನು ಮುಂದೈತೆ ಅಲ್ಲಾ ಸೇ ದುವಾ ಕರ್ನ, ದಮ್ಕಿ ಮತ್ತೇನ ದುನಿಯಾ ಮೇರಿ ಹೈ. ತಮ್ಮಯ್ಯ, ಭೂಮಿ ಗುಂಡಕೈತಿ, ಎಲ್ಲಿಗೆ ಹೋಗ್ತಾಳ? ಬಂದ ಬರ್ತಾಳ. ಬರಂಗ
ನಾನ್ ಮಾಡ್ತೀನಿ. जिस स्कूल में तुम पढ़ते हो वो स्कूल का हेडमास्टर मैं हूँ. ಈಕೆ ಪದ್ದು ಪದ್ಮ, ದಟ್ ಈಸ್ ಪದ್ಮಾವತಿ. ಜನ ನನ್ನ ಕ್ಯಾರೆಕ್ಟ್ರೇ ಅರ್ಥ ಮಾಡ್ಕೊಳ್ಳಲ್ಲ. ನಡೀತಮ್ಮ, ನಿನಗೆ ಹಾರ್ನೆಸ್ ಮಾಡ್ಕೊಡ್ತೀನಿ, ಹುಡುಕೋ ಅಂತ. ಈ ಮೂದೇವಿಗಳಿಗೆ ಏನು ಮಾಡಬೇಕು ಅಂತ ಸ್ಕೆಚ್ ಹಾಕೋಣ. ಬಾರೋ ಬಾರೋ ಬಾರೋ.